ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಬೆಳೆಯುತ್ತಿದೆ. ಕನ್ನಡ ಚಿತ್ರಗಳು ಕನ್ನಡ ನೆಲದಲ್ಲಿ ಮಾತ್ರವಲ್ಲ, ಹೊರ ರಾಜ್ಯ, ಹೊರ ದೇಶಗಳಲ್ಲೂ ಮಿಂಚುತ್ತಿದೆ. ಅಂದ್ರೆ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈಗಲೂ ಕನ್ನಡ ಚಿತ್ರಗಳಲ್ಲಿ ಸ್ಪಷ್ಟತೆ ಇಲ್ಲ ಎಂಬುದು ಪದೇ ಪದೇ ಸಾಬೀತಾಗುತ್ತಿದೆ. ಹೌದು, ಇದುವರೆಗೂ ಕನ್ನಡದಲ್ಲಿ ಬೆರಳೆಣಿಕೆಯ ಚಿತ್ರಗಳು ಮಾತ್ರ ತಮ್ಮ ಚಿತ್ರಗಳ ಒಟ್ಟು ಕಲೆಕ್ಷನ್ ಬಹಿರಂಗಪಡಿಸಿ ದಾಖಲೆಯಾಗಿದ್ದವು. ಆದ್ರೀಗ ಎಲ್ಲಾ ಚಿತ್ರಗಳು ನಾವು ಅತಿ ಹೆಚ್ಚು ಎಂದು ಪೈಪೋಟಿ ಬಿದ್ದಿವೆ. ಇದರಿಂದ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ನಲ್ಲಿ ಗೊಂದಲ ಉಂಟಾಗಿದೆ. ಯಾರು ನಂಬರ್ 1 ಎಂಬುದು ದೊಡ್ಡ ಚರ್ಚೆಯಾಗಿದೆ. ಹಾಗಾದ್ರೆ ಕನ್ನಡದಲ್ಲಿ ಅತಿ ಹೆಚ್ಚು ಗಳಿಸಿರುವ ಸಿನಿಮಾಗಳು ಯಾವುವು ಅಂತ ಹೇಳ್ತೀವಿ ಕೇಳಿ. ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಚಿತ್ರ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ನಲ್ಲಿ ಎಲ್ಲಾ ದಾಖಲೆಗಳನ್ನ ಉಡೀಸ್ ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕನ್ನಡದ ಇತಿಹಾಸದಲ್ಲಿ ರಾಜ್ಕುಮಾರ ಅತಿ ಹೆಚ್ಚು ಗಳಿಕೆ ಕಂಡಿದೆಯಂತೆ. ಇನ್ನು ಮೊದಲ ವಾರಾಂತ್ಯದಲ್ಲಿ 30 ಕೋಟಿ ಗಡಿ ದಾಟಿದ್ದ ರಾಜ್ಕುಮಾರ ಈಗ 60 ಕೋಟಿ ಗಳಿಸಿದೆ ಎನ್ನಲಾಗ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ವಿಕಿಪೀಡಿಯಾದಲ್ಲಿ ರಾಜ್ಕುಮಾರ ಮೊದಲ ಸ್ಥಾನದಲ್ಲಿರುವ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ. ಆದ್ರೆ ವಿಕಿಪೀಡಿಯಾದಲ್ಲಿ ಚೆಕ್ ಮಾಡಿದಾಗ ಈಗಲೂ ನಂಬರ್ 1 ಸ್ಥಾನದಲ್ಲಿ ಮುಂಗಾರು ಮಳೆ ಚಿತ್ರವೇ ಇದೆ. ಅದರ ಒಟ್ಟು ಕಲೆಕ್ಷನ್ 75 ಕೋಟಿ ಎಂದು ವರದಿಯಾಗಿದೆ. ಇನ್ನು ಮೂಲಗಳ ಪ್ರಕಾರ ಮುಂಗಾರು ಮಳೆ ಸಿನಿಮಾ ಇದುವರೆಗೂ 50 ಕೋಟಿ ಗಳಿಸಿ ಕನ್ನಡದಲ್ಲಿ ಅತಿ ಹೆಚ್ಚು ಗಳಿಸಿದ ಸಿನಿಮಾ ಎಂದು ಗುರುತಿಸಿಕೊಂಡಿತ್ತು. ಆದ್ರೆ ದಿಢೀರ್ ಅಂತ 75 ಕೋಟಿ ಕಲೆಕ್ಷನ್ ಯಾವಾಗ ಆಯಿತು ಎಂಬುದು ಕೂಡ ಕನ್ಫ್ಯೂಷನ್ ಉಂಟು ಮಾಡಿದೆ. ಸದ್ಯ ಶತದಿನ ಪೂರೈಸಿ ಯಶಸ್ಸಿನಲ್ಲಿರುವ ಕಿರಿಕ್ ಪಾರ್ಟಿ ಚಿತ್ರ 50 ದಿನ ಪೂರೈಸಿದ್ದಾಗಲೇ 40 ಕೋಟಿ ಗಳಿಸಿದೆ ಎಂದು ಚಿತ್ರದ ನಿರ್ಮಾಪಕರೇ ಬಹಿರಂಗಪಡಿಸಿದ್ರು. ಆದ್ರೆ ವಿಕಿಪೀಡಿಯಾ ದಾಖಲೆಗಳ ಪ್ರಕಾರ ಕಿರಿಕ್ ಪಾರ್ಟಿ ಈಗ 50 ಕೋಟಿ ಗಳಿಸಿ 2ನೇ ಸ್ಥಾನದಲ್ಲಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿತ್ತು. ಇದರ ಪರಿಣಾಮ 50 ಕೋಟಿ ಕ್ಲಬ್ನಲ್ಲಿ ಹೆಸರು ಪಡೆದುಕೊಂಡಿತ್ತು. ಹೆಬ್ಬುಲಿ ಚಿತ್ರದ ವಿತರಕರು ಹಾಗೂ ನಿರ್ಮಾಪಕರು ಹೇಳಿರುವ ಪ್ರಕಾರ ಹೆಬ್ಬುಲಿ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 50 ಕೋಟಿ ಗಳಿಸಿದೆ. ಆದ್ರೆ ವಿಕಿಪೀಡಿಯಾದಲ್ಲಿ ಹೆಬ್ಬುಲಿ ಚಿತ್ರದ ಹೆಸರೇ ಇಲ್ಲ. ಇದು ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಎಂಬುದು ಗೊತ್ತಿಲ್ಲ. ಆದ್ರೆ ಕನ್ನಡ ಸಿನಿಮಾಗಳ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಅದೆಷ್ಟೋ ಜನ ವಿಕಿಪೀಡಿಯಾ ನೋಡಿ ಲೆಕ್ಕಾಚಾರ ಹಾಕುತ್ತಾರೆ. ಹೀಗಾಗಿ ವಿಕಿಪೀಡಿಯಾ ರಿಪೋರ್ಟ್ನಲ್ಲಿ ಎಷ್ಟು ಸರಿ ಎಂಬುದನ್ನ ಚಿತ್ರರಂಗದವರೇ ಹೇಳಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.